ಸುಮಾರು 3 ವರ್ಷಗಳ ಹಿಂದೆ ಅವರು ನನ್ನ ಚೇಂಬರಿಗೆ ಬಂದರು. ಡಾಕ್ಟ್ರೇ, ನಮ್ಮ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನಾನು ಆರ್ಥೋಪೆಡಿಕ್ ಪಾರ್ಟ್ ಆಫ್ ಇಟ್ ನಾನು ನೋಡಿದಾಗ ಗ್ರಾಸ್ ಆಸ್ಟಿಯೋ ಆರ್ಥರೈಟಿಸ್ ಇತ್ತು. ಟೋಟಲ್ ನೀ ರಿಪ್ಲೇಸ್ಮೆಂಟಿಗೆ ತೊಗೊಂಡು. ಬಟ್ ಈ ಪೇಷಂಟು ಸ್ವಲ್ಪ ಡಿಫಿಕಲ್ಟ್ ಕೇಸ್ ಇತ್ತು. ಆಲ್ 5 ಇಯರ್ಸ್ ಶಿ ವಾಸ್ ಆನ್ ಎ ವೀಲ್ ಚೇರ್. ಸುಮಾರು 3 ವರ್ಷಗಳ ಹಿಂದೆ ನನಗೆ ತುಂಬ ಗೊತ್ತಿರುವಂಥ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು ಅವ್ರ ತಾಯಿನ ನಮ್ಮ ಮಾತೃ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು, ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ. ಅವರು ನನ್ನ ಚೇಂಬರಿಗೆ ಬಂದರು. ಡಾಕ್ಟ್ರೇ, ನಮ್ಮ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ, ನಮ್ಮನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ಆದರೆ ಲಾಸ್ಟ್ 5 ಇಯರ್ಸಿಂದ ವೀಲ್ ಚೇರಲ್ಲೇ ಓಡಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಡಾಕ್ಟ್ರೇ. ನಾನು ಅವ್ರನ್ನ ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ, ದೊಡ್ಡ ದೊಡ್ಡ ಕನ್ಸಲ್ಟೆಂಟ್ಸ್ಗಳಿಗೆಲ್ಲ ತೋರಿಸಿದ್ದೀನಿ. ಆದರೆ ಅವ್ರನ್ನ ನನಗೆ ನಡೆಸ್ಲಿಕ್ಕೆ ಆಗ್ತಾಯಿಲ್ಲ ಡಾಕ್ಟ್ರೇ ಅಂತ ಹೇಳಿದರು. ಸೊ ನಾನು ICUಗೆ ಹೋದೆ. ಅವ್ರದ್ದು ಮೆಡಿಕಲ್ ಪ್ರಾಬ್ಲಮ್ಸ್ನೆಲ್ಲ ಟ್ರೀಟ್ಮೆಂಟ್ ಆಗ್ತಾ ಇದ್ದಿದ್ದರಿಂದ ಆರ್ಥೋಪೆಡಿಕ್ ಪಾರ್ಟ್ ಆಫ್ ಇಟ್ ನಾನು ನೋಡಿದಾಗ ಗ್ರಾಸ್ ಆಸ್ಟಿಯೋ ಆರ್ಥರೈಟಿಸ್ ಇತ್ತು. ಅವರಿಗೆ ಯಾಕೆ ಆಪ್ರೇಟ್ ಮಾಡಲಿಲ್ಲ ಅಂದ್ಬಿಟ್ಟು ನಾನು ಐ ವಾಸ್ ವಂಡ್ರಿಂಗ್. ಅಫ್ಕೋರ್ಸ್ ಸಿಗ್ನಿಫಿಕೆಂಟ್ ಡಿಫಾರ್ಮಿಟಿ ಇತ್ತು ಮತ್ತು ಸ್ಟಿಫ್ನೆಸ್ಸು ತುಂಬ ಕೂಡ ಇತ್ತು. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಈಗಿನ ಮೆಡಿಕಲ್ ಪ್ರಾಬ್ಲಮ್ ಸೆಟ್ಲ್ ಆಗಲಿ, ಒಂದು 2 to 3 ವೀಕ್ಸ್ ಆಗಲಿ, ಅದಾದ ನಂತರ ನಾನು ಅವ್ರಿಗೆ ರೀಅಸೆಸ್ ಮಾಡಿ ಖಂಡಿತ ನಾನು ಐ ಕ್ಯಾನ್ ಹೆಲ್ಪ್ ಹರ್ ಔಟ್, ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಆಫ್ಟರ್ 3 ವೀಕ್ಸ್, ಆಫ್ಟರ್ ಕಂಪ್ಲೀಟ್ ಅಸೆಸ್ಮೆಂಟ್, ನಾನು ಅವರಿಗೆ ಐ ಅಶ್ಯೂರ್ಡ್ ದೆಮ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ಹರ್ ವಾಕ್. ಇಟ್ ಮೇ ಬಿ ಡಿಫಿಕಲ್ಟ್ ಆ್ಯಂಡ್ ಮೇ ಟೇಕ್ ಸಮ್ ಟೈಮ್, ಬಟ್ ಐ ವಿಲ್ ಸಿ ದಟ್ ಶಿ ವಾಕ್ಸ್ ಅರೌಂಡ್. ಆಗ ಧೈರ್ಯ ನಾನು ನಿಮ್ಗೆ ಕೊಡ್ತೀನಿ ಅಂತೇಳಿ ಅವ್ರನ್ನ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟಿಗೆ ತೊಗೊಂಡು. ನೀ ರಿಪ್ಲೇಸ್ಮೆಂಟ್ ಅಂದರೆ ಅದು ನೀ ಕ್ಯಾಪ್ ರಿಪ್ಲೇಸ್ಮೆಂಟ್ ಅಲ್ಲ. ಬೇಸಿಕಲಿ ನೀ ರಿಪ್ಲೇಸ್ಮೆಂಟ್ ಅಂತೇಳಿ ಎಂಟೈರ್ ಕಾಂಪೋನೆಂಟ್ ಆಫ್ ದಿಸ್ ಫೀಮರ್ ಆನ್ ದ ಟಿಬಿಯಲ್ ಕಾಂಪೋನೆಂಟ್ ಮತ್ತು ಇನ್ ಬಿಟ್ವೀನ್ ಪಟೆಲರ್ ಇನ್ಸರ್ಟ್ ಅಂತ ಹೇಳ್ತೀವಿ, ಈ 3 ಕಾಂಪೋನೆಂಟ್ ಕೂಡ ಚೇಂಜ್ ಆಗುತ್ತೆ. ಪಟೆಲರ್ ಕ್ಯಾಪ್ ಸಮ್ ಟೈಮ್ ತುಂಬ ಡ್ಯಾಮೇಜ್ ಇದ್ದಾಗ ಮಾತ್ರ ಇದನ್ನು ನಾವು ರೀಸರ್ಫೇಸಿಂಗ್ ಮಾಡ್ತೀವಿ ಅಥವಾ ಅದನ್ನು ಬೇರೆ ಮೆಟೀರಿಯಲಲ್ಲಿ ರೀಪ್ಲೇಸ್ ಮಾಡ್ತೀವಿ. ಇದಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ ಅಂತ ಹೇಳೋದು. ಸೊ ಎಂಟೈರ್ ಜಾಯಿಂಟ್ ಗೆಟ್ಸ್ ರೀಪ್ಲೇಸ್ಡ್. ಇಟ್ ಈಸ್ ನಾಟ್ ದ ನೀ ಕ್ಯಾಪ್ ರಿಪ್ಲೇಸ್ಮೆಂಟ್. ಸೊ ದ ವೆಯ್ಟ್ ಬೇರಿಂಗ್ ಪೋರ್ಷನ್ ಆಫ್ ದ ಟಿಬಿಯಾ ಆ್ಯಂಡ್ ದ ಫೀಮರ್ ಆರ್ ಕಂಪ್ಲೀಟ್ಲಿ ಚೇಂಜ್ಡ್. ನಾನು ಆ ಪೇಷಂಟ್ನ ಒಂದು ಅಫ್ಕೋರ್ಸ್ ದ ಫಸ್ಟ್ ನೀ ಮಾಡಿ ಆಫ್ಟರ್ 10 days ಅನದರ್ ನೀಗೆ ಅಂತ ಪ್ಲ್ಯಾನ್ ಮಾಡಿ 2 ನೀನ ಡಿಫ್ರೆಂಟ್ ಸಿಟ್ಟಿಂಗ್ಸಲ್ಲಿ 2 ನೀ ಕೂಡ ರೀಪ್ಲೇಸ್ ಆಯ್ತು ಅವರಿಗೆ. ನಾನು ಆ ಪೇಷಂಟ್ನ 2 ವೀಕ್ಸ್ ನಾನು ಹಾಸ್ಪಿಟ್ಲಲ್ಲೇ ಇಟ್ಕೊಳ್ಬೇಕಾಯ್ತು. ಯೂಶ್ವಲಾಗಿ ನಾವು ಆಪ್ರೇಷನ್ ಮಾಡಿ ಬೈಲ್ಯಾಟ್ರಲ್ ಮಾಡಿದ್ರೆ ಕೂಡ 4ನೇ ದಿವಸದಿಂದ ಅಥವಾ 5ನೇ ದಿವಸಕ್ಕೆ ಮನೆ ಕಳಿಸ್ತೀವಿ. ಬಟ್ ಈ ಪೇಷಂಟು ಸ್ವಲ್ಪ ಡಿಫಿಕಲ್ಟ್ ಕೇಸ್ ಇತ್ತು, ಬೋತ್ ಬಿಕಾಸ್ ಆಫ್ ಆ ಡಿಫಾರ್ಮಿಟಿ. ಒಂದು ಸೆಕೆಂಡ್ ಒನ್, ಆಲ್ಮೋಸ್ಟ್ 5 ಇಯರ್ಸಲ್ಲಿ ಅವರು ವೆಯ್ಟ್ ಬೇರೆ ಮಾಡಿರಲಿಲ್ಲ ಮತ್ತು ಅವರು ನಡೆದೇ ಇರಲಿಲ್ಲ. ಆಲ್ 5 ಇಯರ್ಸ್ ಶಿ ವಾಸ್ ಆನ್ ಎ ವೀಲ್ ಚೇರ್. ಹಾಗಾಗಿ ನಾವು 2 ನೀ ರಿಪ್ಲೇಸ್ಮೆಂಟ್ ಮಾಡಿ ನಂತರ ಅವರಿಗೆ ಫಿಸಿಯೋಥೆರಪಿ ಕೊಟ್ಟು ಐ ಮೇಡ್ ಹರ್ ವಾಕ್ ಔಟ್ ಆಫ್ ದ ಹಾಸ್ಪಿಟಲ್. ಸೊ ಬೈ 3rd week, end of 3rd week, she was on her own without walker. She's been walking around after that. I keep seeing her. Happily she is walking. Now she is almost around 78 years, doing very, very well. ನಾನು ಏನು ಹೇಳ್ತೀನಿ ಇಲ್ಲಿ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಕೆಲವು ಟೈಮಲ್ಲಿ ಫಾರ್ ಸಮ್ ರೀಸನ್ ಡಾಕ್ಟರ್ಸ್ ಹೆಸಿಟೇಟ್ ಮಾಡ್ತೀವಿ ಕೆಲವು ಕೇಸಸ್ನ ತೊಗೊಳ್ಳಿಕ್ಕೆ, ರಿಸ್ಕಿ ಪೇಷಂಟ್ಸು, ಫಾರ್ ಸೋ ಮೆನಿ ರೀಸನ್ಸ್. ಆದರೆ ಪೇಷಂಟ್ಸ್ ಕಾನ್ಫಿಡೆಂಟ್ ಆಗಿದ್ದಾಗ ಮತ್ತು ಡಾಕ್ಟ್ರು ಕಾನ್ಫಿಡೆಂಟಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಲಿಕ್ಕಾದರೆ ಕೆಲವು ಟೈಮಲ್ಲಿ ಡಾಕ್ಟರ್ಸು ನಾವು ಕೆಲವೊಂದು ರಿಸ್ಕ್ನ ತೊಗೊಂಡು ನಾವು ಮಾಡಿದ್ರೆ ಪೇಷಂಟ್ಸ್ಗೆ ತುಂಬ ಬೆನಿಫಿಟ್ ಆಗುತ್ತೆ ಅನ್ನೋದೊಂದು ಉದಾಹರಣೆಗೋಸ್ಕರ ನಾನು ಈ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ.